ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಆಯ್ತು. ಸೊ ಇಷ್ಟ ದಿನ ನಾನು ವೇಟ್ ಮಾಡ್ತಿದ್ದು ಇದಕ್ಕೋಸ್ಕರನೇ. ಸತತ 2 ತಿಂಗಳಿಂದ ಕಾಯ್ತಾ ಇದ್ದೆ ಈ ಕ್ಯಾಮ್ರಾ ತಗೋಬೇಕಂತ. ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಮಾಡಬಾರ್ದು ಅಂತ. ಸೊ ತುಂಬಾ ದಿನದಿಂದ ಆಸೆ ಕೂಡ ಇತ್ತು, ಈ ತರದೊಂದು ಕ್ಯಾಮ್ರಾ ತಗೋಬೇಕು, ನಾನು ಬ್ಲಾಗ್ ಎಲ್ಲ ಮಾಡ್ಬೇಕು ಅಂತ. ಸೊ ಅದು ಆಸೆ ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ವಿಡಿಯೋ DJI Osmos Nano. ಬನ್ನಿ ನನ್ನ ಸೊ ಅದು ಆಸೆ ಇವಾಗ ನೆರವೇರ್ತಾ ಇದೆ. ಸೊ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ವಿಡಿಯೋ ಮಾಡಿ ತುಂಬಾ ದಿನ ಆಯ್ತು. ಸೊ ಇಷ್ಟ ದಿನ ನಾನು ವೇಟ್ ಮಾಡ್ತಿದ್ದು ಇದಕ್ಕೋಸ್ಕರನೇ. ಸತತ 2 ತಿಂಗಳಿಂದ ಕಾಯ್ತಾ ಇದ್ದೆ ಈ ಕ್ಯಾಮ್ರಾ ತಗೋಬೇಕಂತ. ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇದೆ DJI Osmos Nano. ಈ ಕ್ಯಾಮ್ರಾಗೋಸ್ಕರ ಎಷ್ಟು ಸುತ್ತಾಡಿದೀನಿ ಅಂದ್ರೆ ದುಬೈ ಮಾಲ್ ಅಲ್ಲಿ 2 ದಿನ ಸುತ್ತಾಡಿದೀನಿ. ಸಿಕ್ಕೇ ಇರ್ಲಿಲ್ಲ. ಫುಲ್ ಎಲ್ಲಾ ಸ್ಟೋರಲ್ಲೂ ಔಟ್ ಆಫ್ ಸ್ಟಾಕ್ ಅಂತ ಹೇಳ್ತಿತ್ತು. ಸೊ ಕೊನೆಗೂ ನಮ್ಮ ಕನ್ನಡಿಗರ ಅಂಗಡಿಯಲ್ಲೇ ಕೊನೆಗೂ ಸಿಕ್ತು. ಅದೇನೋ ಅಂತಾರಲ್ಲ, ಅಂಗೈಲಿ ಬೆಣ್ಣೆ ಉಟ್ಕೊಂಡು ತುಪ್ಪಕ್ಕಾಗಿ ಊರು ತುಂಬಾ ಅಡ್ಡಾಡಿದ್ರಂತೆ. ಸೊ ಆ ತರ ಆಯ್ತು ನನ್ನ ಪರಿಸ್ಥಿತಿ. ಸೊ ಇವತ್ತು ನಾನ್ ಮಾಡ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ವಿಡಿಯೋ DJI Osmos Nano. ಬನ್ನಿ, ನನ್ನ ಮೊದಲ ಕ್ಯಾಮ್ರಾ ಆಗಿರುತ್ತೆ, ಕಾಸ್ಟ್ಲಿಯೆಸ್ಟ್ ಕ್ಯಾಮ್ರಾ. ನನ್ನ ಇಷ್ಟು ದಿನ ತಗೊಂಡೇ ಇರ್ಲಿಲ್ಲ. ಸೊ ತುಂಬಾ ಅನಿಸ್ತಾ ಇತ್ತು ಎಲ್ಲ ಯೂಟ್ಯೂಬ್ ವಿಡಿಯೋಸ್ ನೋಡುವಾಗ, ನಾನ್ ಯಾಕೆ ಈ ಕ್ಯಾಮ್ರಾನ ತಗೋಬಾರ್ದು, ನಾನ್ ಯಾಕೆ ಈ ತರ ಎಲ್ಲ ವಿಡಿಯೋ ಮಾಡಬಾರ್ದು ಅಂತ. ಸೊ ತುಂಬಾ ದಿನದಿಂದ ಆಸೆ ಕೂಡ ಇತ್ತು, ಈ ತರದೊಂದು ಕ್ಯಾಮ್ರಾ ತಗೋಬೇಕು, ನಾನು ಬ್ಲಾಗ್ ಎಲ್ಲ ಮಾಡ್ಬೇಕು ಅಂತ. ಸೊ ಅದು ಆಸೆ ಇವಾಗ ನೆರವೇರ್ತಾ ಇದೆ. ಸೊ ತಗೊಂಡಿದೀನಿ. ಇದನ್ನ ಯಾವ ತರ ಯೂಸ್ ಮಾಡೋದು ಯಾವ್ದು ಏನು ಗೊತ್ತೇ ಇಲ್ಲ. ಸೊ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ. ಇದ್ರೊಳಗಡೆ ಏನೇನ್ ಬರುತ್ತೆ ಏನೇನ್ ಇರಲ್ಲ ಅಂತ ಹೇಳ್ತೀನಿ. ಹಾಗೆ ಇದಕ್ಕೆ ಪ್ರೈಸ್ ಕೂಡ ಎಷ್ಟಾಯ್ತು ಅಂತಾನು ಹೇಳ್ತೀನಿ. ಇಂಡಿಯಾದಲ್ಲಿ ಎಷ್ಟಿದೆ, ಇಲ್ಲಿ ಎಷ್ಟಿದೆ, ಎಷ್ಟು ಕಂಪೇರ್ ಮಾಡಿ ಎಷ್ಟು ಕಮ್ಮಿ ಆಗುತ್ತಾ ಅಥವಾ ಹೆಚ್ಚಾಗುತ್ತಾ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಬನ್ನಿ ಓಪನ್ ಮಾಡೋಣ, ಯಾವ ತರ ಇದೆ ನೋಡೋಣ ಒಳಗಡೆ. ಸೊ ಕೊನೆಗೂ ಓಪನ್ ಮಾಡ್ತಾ ಇದೀನಿ, ನೋಡೋಣ ಇದ್ರ ಒಳಗಡೆ ಏನಿದೆ ಅಂತ. ಓಪನ್ ಮಾಡ್ತಿದ್ದಂಗೆ ಈ ತರ ಇದೆ. ಸೊ ಹೆಂಗಿದು ಓಪನ್ ಮಾಡೋದು? ಓ, ಇಲ್ಲಿ ಕೊಟ್ಟಿದ್ದಾರೆ ಓಪನ್ ಮಾಡೋದು. ಓಕೆ, ಹೇಳ್ದಾಯ್ತು. ಹಾಗೆ ಬನ್ನಿ ಓಪನ್ ಮಾಡೋಣ. ಓಪನ್ ಮಾಡ್ತಿದ್ದಾಗೆ ಈ ತರ ಇದೆ ನೋಡಿ. ಬಂತು ಗುರು ಕ್ಯಾಮ್ರಾ. ಇಷ್ಟೇ ಕ್ಯಾಮ್ರಾ ಇರೋದು, ಚಿಕ್ಕ ಕ್ಯಾಮ್ರಾ. ಹಾಗೆ ಒಳಗಡೆ ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ ಏನಿದೆ ನೋಡೋಣ. ಆಮೇಲೆ ಇದಕ್ಕೆ ಇದು ಕೊಟ್ಟಿದ್ದಾರೆ. ಆಕ್ಚುಲಿ ಡಿಸ್ಪ್ಲೇ ಇರೋದು ಇದೆ, ಇದು ಜಸ್ಟ್ ಕ್ಯಾಮ್ರಾ. ಈ ತರ ಮೌಂಟ್ ಮಾಡೋದು ತೋರಿಸ್ತೀನಿ ನಿಮಗೆ. ಹಾಗೆ ಬಾಕ್ಸ್ ಅಲ್ಲಿ ಏನಿದೆ ನೋಡೋಣ ಬನ್ನಿ. ಹಾಗೆ ಬಾಕ್ಸ್ ಓಪನ್ ಮಾಡಿದ್ರೆ ಇದರಲ್ಲಿ ಕಾರಲ್ಲಿ ಮೌಂಟ್ ಮಾಡೋದು ಕೊಟ್ಟಿದ್ದಾರೆ. ನೋಡೋಣ. ಈ ತರ ಮೌಂಟ್ ಮಾಡೋದು ಕಾರಲ್ಲಿ. ಫುಲ್ ಸ್ಟ್ರಾಂಗ್ ಆಗಿದೆ, ಫುಲ್ 360 ಡಿಗ್ರಿ ಇರುತ್ತೆ ಅನ್ಸುತ್ತೆ. ನೋಡಿ ಯಾವ ತರ ಇದೆ. ಫುಲ್ ಸ್ಟ್ರಾಂಗ್ ಆಗಿದೆ ಗುರು, ಕಿತ್ತಕ್ಕೆ ಬರ್ತಾ ಇಲ್ಲ. ಫುಲ್ ಸ್ಟ್ರಾಂಗ್ ಆಗಿದೆ. ಓಹೋ, ಕಿತ್ತೋಗುತ್ತೆ. ಈ ತರ ಸೆಟ್ ಮಾಡ್ಕೋಬಹುದು ನಾವು, ಯಾವ ಕಡೆ ಟೈಟ್ ಮಾಡೋಣ. ಮತ್ತೆ ಇದನ್ನ ಯಾವ ತರ ಬೇಕಿದ್ರು ಈ ತರ ಮಾಡ್ಬೋದು. ಹಾಗೆ ಈ ತರ ಮಾಡ್ಬೋದು. ಆಮೇಲೆ ಮತ್ತೇನ್ ಕೊಟ್ಟಿದ್ದಾರೆ? ಚಾರ್ಜರ್ ಕೊಟ್ಟಿದ್ದಾರೆ, ಕ್ಯಾಮರಾಗೆ ಚಾರ್ಜರ್ ಕೊಟ್ಟಿದ್ದಾರೆ. ಹಾಗೆ ಇದೇನು? ಇದು ಕೇಸ್ ಕೊಟ್ಟಿದ್ದಾರೆ. ಹಾಗೆ ಮತ್ತೇನೋ ಕೊಟ್ಟಿದ್ದಾರೆ. ಇದು ಕ್ಯಾಪ್ ಹಾಕೋದು ಕೊಟ್ಟಿದ್ದಾರೆ. ಸೊ ಬನ್ನಿ ಓಪನ್ ಮಾಡೋಣ, ನೋಡೋಣ ಯಾವ ತರ ಸೆಟ್ ಆಗುತ್ತೆ ಅಂತ ನೋಡೋಣ. ಸೊ ಬನ್ನಿ ಕೊನೆಗೂ ನೋಡೋಣ, ಎಲ್ಲ ಓಪನ್ ಮಾಡೋಣ. ಇದ್ರ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ಏನೇನೋ ನೋಡೋಣ. ಯೂಸರ್ ಮ್ಯಾನುವಲ್ ಇದು ಏನೋ ಕೊಟ್ಟಿದ್ದಾರೆ, ಯಾವ ತರ ಯೂಸ್ ಮಾಡೋದು ಅಂತ. ಶುದ್ಧ ಮತ್ತೆ ಅದೇ ಎಲ್ಲ ಡಾಕ್ಯುಮೆಂಟ್ ಏನೋ ಕೊಟ್ಟಿದ್ದಾರೆ. ಓಕೆ, ಇದೆಲ್ಲ ಸೈಡ್ಗೆ ಇಡೋಣ. ಇದೆಲ್ಲ ಸೈಡ್ಗೆ ಇಟ್ಟು. ಸೊ ಇದು ಕ್ಯಾಮರಾ ಮೌಂಟು. ಇದನ್ನ ಯಾವ ಕಡೆ ಬೇಕಿದ್ರು 360 ಡಿಗ್ರಿ ರೊಟೇಟ್ ಮಾಡ್ಬೋದು. ಮತ್ತೆ ಕೆಳಗೆ ಯಾವ ಆಂಗಲ್ ಬೇಕಿದ್ರು ಸೆಟ್ ಮಾಡ್ಕೋಬಹುದು. ಇದನ್ನ ಫುಲ್ ಸ್ಟ್ರಾಂಗ್ ಆಗಿದೆ. ಈ ತರ ಹಂಚಿದ್ರೆ ಕಿತ್ತಲ್ಲ ಬೇಗ.
ಆದ್ರೆ ಇಲ್ಲೊಂದು ಇರುತ್ತೆ, ಅದನ್ನ ಹೇಳಿದ್ರೆ ಮಾತ್ರ ಈಸಿಯಾಗಿ ಬರುತ್ತೆ. ನನಗೆ ಗೊತ್ತಿರಲಿಲ್ಲ, ನಮ್ಮ ಅಣ್ಣ ರಾಕೇಶ್ ಅಣ್ಣವ್ರು ಹೇಳ್ಕೊಟ್ರು. ಹಾಗೆ ಇದು ಕೇಬಲ್ ಕ್ಯಾಮ್ರಾನ ಚಾರ್ಜ್ ಮಾಡಕ್ಕೆ ನೋಡಿ, ಲೆಂತ್ ಇಷ್ಟಿದೆ, 1 ಮೀಟರ್ ಏನೋ, 1 ಮೀಟರ್ ಅದ, 1 ಮೀಟರ್ ಇರ್ಬೋದು, ಇಲ್ಲ ಒಂದು ಅರ್ಧ ಮೀಟರ್ ಇದೆ. ಇದನ್ನ ಸೈಡ್ಗೆ ಇಟ್ಟರೆ ಆಮೇಲೆ ಕೇಸ್ ಇದೆ ಕ್ಯಾಮ್ರಾ ಪ್ರೊಟೆಕ್ಟ್ ಮಾಡೋಕ್ಕೆ. ಸಖತ್ತಾಗಿದೆ ಕೇಸು, ನೋಡೋಣ ಯಾವ ಥರ ಮೌಂಟ್ ಆಗುತ್ತೋ. ಬಟನ್ ವಾಟರ್ ಪ್ರೂಫ್, ನೋಡೋಣ ಚೆಕ್ ಮಾಡೋಣ. ಇದೆಲ್ಲ ಆದಮೇಲೆ ಮತ್ತೆ ಇದೇನು ಇದು, ಮತ್ತೆ ಇದು ಇದೇನು ನೋಡೋಣ. ಕೊನೆಗೂ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದೀನಿ. ಇದು ನೆಕ್ಲೆಸ್, ಇದು ಕ್ಯಾಮ್ರಾಗೆ ನೆಕ್ಲೆಸ್. ಈ ತರ ತಾಳಿ ತರ ಈ ತರ ಹಾಕೊಂಡು ಇದನ್ನ ಈ ತರ ಮೌಂಟ್ ಮಾಡ್ಕೊಳ್ಳೋದು. ನಿಲ್ಲುತ್ತಾ ಇರ್ಬೋದು, ಗೊತ್ತಿಲ್ಲ. ಜಸ್ಟ್ ಇದನ್ನ ಈ ತರ ಮೌಂಟ್ ಮಾಡೋಕೆ ಫುಲ್ ಸ್ಟ್ರಾಂಗ್ ಆಗಿದೆ, ಮ್ಯಾಗ್ನೆಟಿಕ್. ನೋಡಿ ಯಾವ ತರ ಶೇಕ್ ಮಾಡಿದ್ರು ಏನಾಗಲ್ಲ, ಸಾಕತ್ತಾಗಿದೆ. ಆಮೇಲೆ ನೋಡೋಣ ಇದನ್ನು ಸೈಡ್ಗೆ ಇಟ್ಟು, ಇದನ್ನೆಲ್ಲ ವೇಸ್ಟು. ಮತ್ತೆ ಇದು ಕ್ಯಾಮ್ರಾಗೆ ಮೌಂಟು, ಇದು ಕ್ಯಾಪ್ಗೆ ಈ ತರ ನೋಡಿ ಯಾವ ತರ ಇದೆ. ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು, ಯಾವ ಕಡೆ ಬೇಕಾ ಆ ಕಡೆ, ಈ ಕಡೆ ಮೇಲೆ ಕೆಳಗೆ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ಈ ತರ ಇರುತ್ತಲ್ಲ ಕ್ಯಾಪ್ಗೆ, ಈ ತರ. ಇದು ಏನಲ್ಲಿ ಒಳಗೆ ಹೋಗಲ್ಲ, ಓಪ್ಪ ಫುಲ್ ನೋಡಿ. ಈ ತರ ಕೂಡಿಸ್ಕೊಂಡು ಯಾವ ತರ ಬೇಕೋ ಆ ತರ ಅಡ್ಜಸ್ಟ್ ಮಾಡ್ಕೋಬಹುದು. ಈ ತರ ಅಡ್ಜಸ್ಟ್ ಆಗುತ್ತೆ. ಇದಕ್ಕೆ ಇಲ್ಲಿ ಕ್ಯಾಮ್ರಾನ ಮೌಂಟ್ ಮಾಡೋದು. ಈ ತರ ಇದೆ, ಫುಲ್ ಸ್ಟ್ರಾಂಗ್ ಇದೆ, ಕಿತ್ತಲ್ಲ, ಓಡೋದ್ರು ಕಿತ್ತಲ್ಲ, ಏನ್ ಮಾಡಿದ್ರು ಕಿತ್ತಲ್ಲ. ನೋಡೋಣ. ನೆಕ್ಸ್ಟ್ ಬಂತು ಗುರು ಕ್ಯಾಮ್ರಾ. ಸೊ ನೋಡಿ ಎಷ್ಟು ಚಿಕ್ಕದಾಗಿದೆ. ಸೊ ಓಪನ್ ಮಾಡ್ತಾ ಇದೀನಿ. ಏನೋ ವಾರ್ನಿಂಗ್ ಅಂತ ಕೊಟ್ಟಿದ್ದಾರೆ, ಕಿತ್ತೋಣ ಇದನ್ನು. ಸೊ ಕೊನೆಗೂ ಕಿದ್ದೆ. ಇದೇ ಕ್ಯಾಮ್ರಾ, ಚಿಕ್ಕ ಕ್ಯಾಮ್ರಾ ನೋಡಿ ಎಷ್ಟು ಚಿಕ್ಕದಾಗಿದೆ. ಇಷ್ಟು ಇದು ಇದು ಗುರು ಮೇನ್ ಕ್ಯಾಮ್ರಾಗೆ ಡಿಸ್ಪ್ಲೇ ಇದು. ಸೊ ನೋಡಿ ಡಿಸ್ಪ್ಲೇ ಈ ತರ ಇದೆ. ಇದನ್ನ ಇಲ್ಲಿ ಬಟನ್ಸ್ ಇದೆ ಎರಡು ಕಡೆ. ಇದನ್ನ ಪ್ರೆಸ್ ಮಾಡಿ ಜಸ್ಟ್ ಇದನ್ನ ಈ ತರ ಮಾಡಿದ್ರೆ ಮುಗೀತು, ಫಿಟ್ ಆಗಿ ಕೂತ್ಕೊಳ್ಳುತ್ತೆ. ನೋಡಿ ಆನ್ ಕೂಡ ಆಯ್ತು, 48% ಚಾರ್ಜ್ ಇದೆ. ಇದನ್ನ ಈ ತರ ಬೇಕಿದ್ರು ಕೂರಿಸ್ಬೋದು, ನೆಕ್ಸ್ಟ್ ಈ ತರ ಉಲ್ಟಾ ಬೇಕಿದ್ರು ಕೂರಿಸ್ಬೋದು. ಸಖತ್ತಾಗಿದೆ. ಫಸ್ಟ್ ಚಾರ್ಜ್ಗೆ ಹಾಕ್ತೀನಿ, ಇದನ್ನ ಚಾರ್ಜ್ಗೆ ಹಾಕಿ ಆಮೇಲೆ ಆನ್ ಮಾಡ್ತೀನಿ. ಇದು ಯಾವ ತರ ಯೂಸ್ ಮಾಡೋದು ಗೊತ್ತಿಲ್ಲ, ನಾನು ನೋಡ್ತೀನಿ. ಸ್ವಲ್ಪ ಸಿಗ್ತೀನಿ ಫುಲ್ ಚಾರ್ಜ್ ಆದ್ಮೇಲೆ. ಇದು ಸಾರಿ, ಟೈಮ್ ಇವಾಗ 8:42 ಆಗಿದೆ. ಸೊ ಎರಡು ಕೂಡ 100% ಇದೆ ಚಾರ್ಜು. ಸೊ ಇದನ್ನ 4K 60 ರೆಸೊಲ್ಯೂಷನ್ ಅಲ್ಲಿ ಶೂಟ್ ಮಾಡ್ತಾ ಇದೀನಿ. ನೋಡೋಣ ಎಷ್ಟು ನಿಮಿಷ ಬರುತ್ತೆ ಅಂತ ಇದು. ಸೊ ಫಸ್ಟ್ ಎಲ್ಲ ಹಾಕೋಣ, ಇದನ್ನ ಎಲ್ಲಾದ್ರೂ ಇಡ್ಬೇಕು ಫಿಕ್ಸ್ ಮಾಡಿ. ಸೊ ಬನ್ನಿ ಇದನ್ನ ಇಲ್ಲಿ ಅಟ್ಯಾಚ್ ಮಾಡೋಣ. ಸೊ ಅಟ್ಯಾಚ್ ಮಾಡಿದ್ದೀನಿ, ನೋಡೋಣ ಎಷ್ಟು ನಿಮಿಷ ಬರುತ್ತೆ ಅಂತ. ನೋಡಿ ಇದನ್ನ ಈ ತರ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದೇನೋ ಬರ್ತಾ ಇದೆ, ಏನಿದು. ಸೊ ಈ ತರ ಅಟ್ಯಾಚ್ ಮಾಡಿದ್ದೀನಿ, ನೋಡೋಣ ಎಷ್ಟು ನಿಮಿಷ ಬರುತ್ತೆ ಅಂತ ಆಮೇಲೆ ಹೇಳ್ತೀನಿ. ಸೊ ಇಲ್ಲಿ ಹಾಕಿದ್ದು ಕ್ಯಾಮ್ರಾ 5 ನಿಮಿಷ ಆಯಿತು, ಸಡನ್ ಆಗಿ ಕೆಳಗಡೆ ಬಿದ್ದೇ ಬಿಡ್ತು. ಗಾಬರಿ ಅದೇ, ತಂದಿದ್ದಾನೆ ಈ ಥರ ಆಯ್ತಲ್ಲ ಅಂತ ಆಗುತ್ತಂತ. ಸೊ ಡ್ಯಾಮೇಜ್ ಏನಾಗಿಲ್ಲ, ಇನ್ನೂ ಓಡ್ತಾ ಇದೆ. ನೋಡೋಣ ಇನ್ನೂ ಎಷ್ಟು ಬರುತ್ತಂತ. ಸೊ ಅಲ್ಲಿ ಹಾಕೋದು ಬೇಡ, ಅದಕ್ಕೆ ಇಲ್ಲೇ ಇಡೋಣ, ಹೈಟಲ್ಲಿ ಇರಬೇಕಲ್ಲ. ಸೊ ಈ ಥರ ಇಲ್ಲೇ ಇಡ್ತಾ ಇದ್ದೀನಿ. ಜಸ್ಟ್ ಮಿಸ್ಸು ಬಿಡೋದಕ್ಕೆ. ನೋಡಿ ಯಾವ ಥರ ಇದೆ. ಸೊ ಇದನ್ನು ಇಲ್ಲೇ ಸ್ಟಿಕ್ ಮಾಡೋಣ ಡಬ್ಬದ ಮೇಲೆ. ಸರಿ ಕಾಣ್ತಾ ಇಲ್ಲ? ಓಕೆ. ಸೊ ಇದು ತುಂಬ ಹೊತ್ತು ನಿಲ್ಲಲ್ಲ. ಹಬ್ಬ ಬಂದರೆ ಒಂದು ಇದೊಂದು
ಇದು ಸ್ಟಿಕ್ ಮಾಡಿದ್ಮೇಲೆ ಗೊತ್ತಾಯ್ತು ಏನು ತುಂಬ ಹೊತ್ತು ನಿಲ್ಲಲ್ಲ, ಜಸ್ಟ್ ಒಂದು 5 ನಿಮಿಷ, ಒಂದು 2 ನಿಮಿಷ ಅಷ್ಟೇ ನಿಲ್ಲುತ್ತೆ. ಸೊ ಸ್ವಲ್ಪ ಸ್ಟ್ರೈಟ್ ಮಾಡೋಣ. ಸ್ಟ್ರೈಟ್ ಹಿಂಗೆ, ಹಾಂ ಇವಾಗ ಸ್ಟ್ರೈಟ್ ಆಯಿತು. ಓಕೆ, ಥರ ಕೂತ್ಕೊಂಡಿದೆ ಅಂತ. ಸೊ ಸುಮ್ಮನೆ ಯಾಕೆ ಗುರು ಇರಿ ನೋಡೋಣ. ಇದು ಮ್ಯಾಗ್ನೆಟಿಕ್ ಇರೋದ್ರಿಂದ, ಇದು ಮ್ಯಾಗ್ನೆಟಿಕ್, ಸೊ ಇದು ಮ್ಯಾಗ್ನೆಟಿಕ್ ಅಲ್ಲ. ತುಂಬ ಹೊತ್ತಾದರೆ ಕಿತ್ಕೊಳ್ತಾ ಇದು ತುಂಬುತ್ತೆ. ಇವಾಗ ಸೊ 8 ನಿಮಿಷ ಆಯಿತು ವೀಡಿಯೋ ಸ್ಟಾರ್ಟ್ ಆಗಿ, ಆಗ್ತಾ ಇದೆ ವೀಡಿಯೋ. ಎಷ್ಟು ನಿಮಿಷ ವೀಡಿಯೋ ಆಗುತ್ತೆ ಅಂತ. ಸೊ ಚಾರ್ಜ್ 100% ಇದ್ದದ್ದು, ಇದ್ರದ್ದು 90% ಬಂದಿದೆ. ಜಸ್ಟ್ 8 ನಿಮಿಷಕ್ಕೆ 2 ಪಾಯಿಂಟ್ ಕಮ್ಮಿ ಆಗಿದೆ. ಇದು ಇನ್ನೂ 100% ಇದೆ. ನೋಡೋಣ ಎಷ್ಟು ಬರುತ್ತೆ ಅಂತ. Charging positive camera will resume charging once temperature returns to normal. ಸೊ ಗುರು 19 ನಿಮಿಷಕ್ಕೆ ಟೆಂಪ್ರೇಚರ್ ಹೀಟ್ ಅಂತ ವಾರ್ನಿಂಗ್ ತೋರಿಸಿ ಸಡನ್ಲಿ ಆಫ್ ಆಯಿತು. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟ್. ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಎಷ್ಟು ನಿಮಿಷಕ್ಕೆ ನಿಲ್ಲುತ್ತೆ. ಮತ್ತೆ ಮೊದಲನೇದಾಗಿ 19 ನಿಮಿಷಕ್ಕೆ ಟೆಂಪ್ರೇಚರ್ ಹೈ ಅಂತ ತೋರಿಸ್ತು, ಆಮೇಲೆ ಆಫ್ ಆಯಿತು. ಸೊ ನೋಡೋಣ, ಮತ್ತೆ ಆನ್ ಮಾಡಿದ್ದೀನಿ. ಎಷ್ಟು ನಿಮಿಷ, ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ, ಎಷ್ಟು ನಿಮಿಷ ಬರುತ್ತೋ ಗೊತ್ತಿಲ್ಲ ನನಗೂ. ನೋಡೋಣ. ಸೊ ಗಾಯ್ಸ್, ಕೊನೆಗೂ ಕ್ಯಾಮ್ರಾ ಮತ್ತೆ ಆಫ್ ಆಯಿತು. 1 ಅವರ್ ಆಯಿತು. ಡಿವೈಸ್ ಓವರ್ ಹೀಟ್ ರೆಕಾರ್ಡ್ ಸ್ಟಾಪೆಡ್ ಅಂತ ಬಂದಿದೆ. ಸೊ ಇವಾಗ ಕ್ಯಾಮ್ರಾದಲ್ಲಿ, ಮೇಲಿನ ಕ್ಯಾಮ್ರಾದಲ್ಲಿ 1800 ಇನ್ನೂ 100% ಚಾರ್ಜ್ ಇದೆ. ಬಟ್ ಕೆಳಗಿನ ಕ್ಯಾಮ್ರಾದಲ್ಲಿ 17% ಚಾರ್ಜ್ ಇದೆ. 17% ಚಾರ್ಜ್ ಇದೆ. ಟೋಟಲ್ ಎಷ್ಟು ಅವರ್ ಬಂದಂಗಾಯಿತು ಅಂದರೆ ನೋಡೋಣ. ಟೋಟಲ್ 41 ನಿಮಿಷ. ಫಸ್ಟಿಗೆ 19 ನಿಮಿಷಕ್ಕೆ ಆಫ್ ಆಯಿತು. ನೆಕ್ಸ್ಟು 41 ನಿಮಿಷ ಕಂಟಿನ್ಯೂಸ್ ಆಗಿ ರನ್ ಆಗಿದೆ. ಸೊ ಇವಾಗ ಓವರ್ ಹೀಟ್ ಆಗಿದೆ. ಓವರ್ ಹೀಟ್ ಆಗಿ ಆಫ್ ಆಯಿತು. ಇವಾಗ ಚಾರ್ಜು ಕೆಳಗಡೆದು ಇದು ಇದೆಯಲ್ಲ, ಕೆಳಗಡೆದು ಇದು ಕೇವಲ 17% ಉಳ್ಕೊಂಡಿದೆ ಚಾರ್ಜು. ಮೇಲಿರೋ ಕ್ಯಾಮ್ರಾ ಮಾತ್ರ ಇನ್ನೂ 100% ಇದೆ. ಹಾಗಾದರೆ ಫುಲ್ ಇದೆ, ಕೆಳಗಿಂದು ಯೂಸ್ ಆಗಿದೆ ಅಂತ ಅರ್ಥ. ಸೊ ಬನ್ನಿ ನೋಡೋಣ ಇನ್ನೂ ಎಷ್ಟು ನಿಮಿಷ ಬರ್ಬೋದು ಕೆಳಗಡೆದು ಅಂತ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಸೊ ಮತ್ತೆ ಸ್ಟಾರ್ಟ್ ಮಾಡಿ ಇಟ್ಟಿದ್ದೀನಿ, ನೋಡೋಣ ಎಷ್ಟು ನಿಮಿಷ ಬರುತ್ತೆ ಅಂತ. ಟೈಮ್ ಇವಾಗ 11:38. ಇದರಲ್ಲಿ 9%, ಇದರಲ್ಲಿ 0% ಇದೆ. ನೋಡೋಣ ಎಷ್ಟು ನಿಮಿಷಕ್ಕೆ ಫುಲ್ ಆಗುತ್ತೆ ಅಂತ, ಅದನ್ನು ಚೆಕ್ ಮಾಡೋಣ ಎಷ್ಟು ನಿಮಿಷಕ್ಕೆ ಫುಲ್ ಆಗುತ್ತೆ ಅಂತ. ಸೊ ಗಾಯ್ಸ್, ಕೊನೆಗೂ ಇವಾಗ ಅಷ್ಟು ಚಾರ್ಜ್ ತೆಗೆದೆ. ಇವಾಗ ಟೈಮ್ ನೋಡಿದ್ರೆ 12:18. ಇದರಲ್ಲಿ ಚಾರ್ಜು ಮೇಲಿದ್ರಲ್ಲಿ ಕಾಣ್ತಿರ್ಬೋದು. ಮೇಲಿದ್ರಲ್ಲಿ 96, ಕೆಳಗಿದ್ರಲ್ಲಿ 86 ಇದೆ. ಅರ್ಧ ಗಂಟೆ.
ಸೊ ಗಾಯ್ಸ್ ಕೊನೆಗೂ ನಾವು ನಿನ್ನೆ ಈ ಕ್ಯಾಮ್ರಾನ ಕಂಟಿನ್ಯೂಸ್ ಆಗಿ 4K 60 ರೆಸೊಲ್ಯೂಷನ್ ಅಲ್ಲಿ ನಾವು ಟೆಸ್ಟ್ ಮಾಡಿದ್ವಿ ಎಷ್ಟು ಗಂಟೆ ಈ ಕ್ಯಾಮ್ರಾ ಬ್ಯಾಟರಿ ಬ್ಯಾಕಪ್ ಬರುತ್ತೆ ಅಂತ 4K 60 ರೆಸೊಲ್ಯೂಷನ್ ಅಲ್ಲಿ. ಸೊ ಕಂಟಿನ್ಯೂ ಆಗಿ ವಿಡಿಯೋ ರೆಕಾರ್ಡ್ ಆಗ್ಲಿಲ್ಲ. ಸೊ ಹೀಟಾಗಿ ಮಧ್ಯ ಮಧ್ಯ ಆಫ್ ಆಯ್ತು. ಹಾಗೆ ಈ ಕ್ಯಾಮ್ರಾನ ನಾವು ಕಂಟಿನ್ಯೂಸ್ ಆಗಿ ಶೂಟ್ ಮಾಡೋದಿಕ್ಕೆ ಆಗಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 1 ಅವರ್ ಶೂಟ್ ಮಾಡ್ಬೋದು. ಹಾಗೆ 4K 60 ರೆಸೊಲ್ಯೂಷನ್ ಅಲ್ಲಿ ನನ್ಗೆ ಈ ಕ್ಯಾಮ್ರಾ ಕಂಟಿನ್ಯೂಸ್ ಆಗಿ 120 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ 2 ಅವರ್ ವರ್ಕ್ ಮಾಡ್ಬೋದು. ಕಂಟಿನ್ಯೂಸ್ ಆಗಿ ಅಲ್ಲ, ಮಧ್ಯ ಮಧ್ಯ ಸ್ಟಾಪ್ ಆಗುತ್ತೆ. ನೀವು ನೋಡ್ಕೊಳ್ತಾ ಇರ್ಬೇಕಾಗುತ್ತೆ ಸ್ಟಾಪ್ ಆಗಿದೆಯಾ ಇಲ್ವಾ ಅಂತ. ನೋಡ್ಕೊಂಡು 2 ಅವರ್ ಶೂಟ್ ಮಾಡ್ಬೋದು. ಹಾಗೆ ಇದರಲ್ಲಿ ಕೆಲವೊಂದು ಬೆಸ್ಟ್ ಫ್ಯೂಚರ್ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ಕೆಲವೊಂದು ಯೂಸ್ಲೆಸ್ ಕೂಡ ಇದೆ, ಇದರಲ್ಲಿ ಪ್ರಾಬ್ಲಮ್ ಕೂಡ ಬರುತ್ತೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದ್ರದ್ದು. ಸೊ ನಾನು ನಿನ್ನೆ ಓಪನ್ ಮಾಡಿದಾಗ ಫುಲ್ ಗಟ್ಟಿ ಅಂಟ್ಕೊಳ್ತೆ ಅಂತ ಹೇಳಿದೆ. ಈ ತರದಾದ್ರೆ ಇಲ್ಲಿ ನಾರ್ಮಲ್ ಟೇಬಲ್ ಮೇಲೆ ಎಲ್ಲ ಅಂಟ್ಕೊಳುತ್ತೆ, ಪರವಾಗಿಲ್ಲ. ಸೊ ನೀವು ಏನಾದ್ರು ಈ ತರ ಗ್ಲಾಸ್ಗೆ ಏನಾದ್ರು ಹಚ್ಚಿದ್ರೆ ತುಂಬಾ ಹೊತ್ತು ಬರಲ್ಲ, ಕೇವಲ ಒಂದು 5-6 ನಿಮಿಷದಲ್ಲಿ ಬೀಳುತ್ತೆ. ಬಟ್ ಇದು ಸಖತ್ತಾಗಿದೆ. ಬಟ್ ಇಲ್ಲಿ ಏರ್ ಫ್ಲೋ ಆಗುತ್ತಲ್ಲ, ಏರ್ ಇನ್ಸೈಡ್ ಆಗಿ ಹೋಗಿ ಬೀಳುತ್ತೆ. ಅದಕ್ಕೆ ನಿನ್ನೆ ಕೂಡ ನಾನು ಕ್ಯಾಮ್ರಾ ಬಿತ್ತು ಟೆಸ್ಟ್ ಮಾಡುವಾಗ, ಬಟ್ ಏನಾಗಿಲ್ಲ. ಬಿಲ್ಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಇದು ಕೇಸ್ ಕೂಡ ಫುಲ್ ಸ್ಟ್ರಾಂಗ್ ಆಗಿದೆ. ಕೇಸ್ ಕೂಡ ನೀವೇನಾದ್ರೂ ವಾಟರ್ ಪ್ರೂಫ್ ಕೂಡ ಇದೆ. ಸೊ ಗಾಯ್ಸ್ ಆಲ್ಮೋಸ್ಟ್ ಒಂದು 10 ಮೀಟರ್ ಏನು ಅಷ್ಟು ವಾಟರ್ ಪ್ರೂಫ್ ಕೂಡ ಇದೆ. ಬಟ್ ವಾಟರ್ ಪ್ರೂಫ್ ನೀರ್ ಒಳಗಡೆ ಹಾಕುವಾಗ ನೀವು ಖಂಡಿತವಾಗಿ ಕೇಸನ್ನ ಹಾಕ್ಬೇಕು, ಇಲ್ಲಾಂದ್ರೆ ಇನ್ಸೂರೆನ್ಸ್ ನಿಮಗೆ ಕ್ಲೈಮ್ ಆಗಲ್ಲ. ಸೊ ಈ ತರ ಇದೆ, ಕೊಟ್ಟಿದ್ರು ಸ್ಟಿಕ್ಕರ್ ಅಲ್ಲಿ ನೋಡಿದೆ. ಹಾಗೆ ಇದರಲ್ಲಿ ಇನ್ನೂ ಸೆಟ್ಟಿಂಗ್ಸ್ ಕೂಡ ತುಂಬಾನೇ ಇದೆ. ಸೊ ಬನ್ನಿ ಇವಾಗ ಸೆಟ್ಟಿಂಗ್ಸ್ ನೋಡೋಣ, ಇದ್ರ ಒಳಗಡೆ ಯಾವ ತರ ಸೆಟ್ ಮಾಡೋದು ಅಂತ. ನನ್ಗಂತೂ ನಿನ್ನೆ ಕನ್ಫ್ಯೂಸ್ ಆಗೋಯ್ತು, ಫುಲ್ ತಲೆ ಕೆಟ್ಟೋಯ್ತು ಯಾವ ತರ ಯೂಸ್ ಮಾಡೋದಂತ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು ಈ ಕ್ಯಾಮ್ರಾನ. ಅದಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡು ಎಲ್ಲ ನೋಡಿ ಆಮೇಲೆ ವರ್ಕ್ ಮಾಡ್ತಾ ಬಂತು. ಸೊ ಬನ್ನಿ ನೋಡೋಣ ಇವಾಗ ಯಾವ ತರ ಯೂಸ್ ಮಾಡೋದು, ಒಳಗಡೆ ಯಾವ ತರ ಆಪ್ಷನ್ ಇದೆ ಅಂತ ನೋಡೋಣ ಬನ್ನಿ. ಇದರ ಪ್ರೈಸ್ ಎಷ್ಟಾಯ್ತು ಇಲ್ಲಿ ದುಬೈಯಲ್ಲಿ ಅಂತ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಸೊ ಗಾಯ್ಸ್ ಫಸ್ಟ್ ಈ ತರ ಇರುತ್ತೆ ನೋಡಿ, ಚಾರ್ಜು ಈ ತರ ಇರುತ್ತೆ ಕ್ಯಾಮ್ರಾ. ನೀವು ಇದನ್ನ ಸೇಮ್ ಇಲ್ಲಿ 2 ಕ್ಲಿಪ್ ಇರುತ್ತೆ, ಇದನ್ನ ಈ ತರ ಪ್ರೆಸ್ ಮಾಡಿ ಈ ತರ ಮ್ಯಾಗ್ನೆಟಿಕ್ ಇರುತ್ತೆ, ಮ್ಯಾಗ್ನೆಟಿಕ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಇದನ್ನ ರಿಲೀಸ್ ಮಾಡ್ಬೇಕಂದ್ರೆ ಕೂಡ ಸೇಮ್ ಇಲ್ಲಿ ಈ ತರ ಬಟನ್ಸ್ ಇರುತ್ತೆ, 2 ಸೈಡ್ ಬಟನ್ ಇರುತ್ತೆ. ಈ 2 ಸೈಡ್ ಬಟನ್ ಇಟ್ಕೊಂಡು ಸ್ವಲ್ಪ ಈ ತರ ಮಾಡಿದ್ರೆ ರಿಲೀಸ್ ಆಗುತ್ತೆ. ಇವಾಗ ನೋಡಿ ಇದು ಸಪ್ರೇಟು, ಇದು ಸಪ್ರೇಟ್ ಆಯಿತು. ಇದನ್ನು ಕೂಡ ಸೇಮ್ 1 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಸೊ ನೋಡಿ ಈ ಥರ ಆನ್ ಆಗುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಕ್ಯಾಮ್ರಾ ಯಾವ ಕಡೆ ರೊಟೇಟ್ ಆಗುತ್ತೋ ಇದನ್ನು ಕೂಡ ಆ ಥರ ರೊಟೇಟ್ ಆಗುತ್ತೆ. ಸೊ ಗಾಯ್ಸ್ ನೋಡಿ ಇವಾಗ ಇದು ಆಫ್ ಮಾಡಿದ್ರೆ 2 ಕೂಡ ಆಫ್ ಆಯಿತು. ಸೊ ಬನ್ನಿ ಇವಾಗ ಜಾಯಿಂಟ್ ಮಾಡೋಣ. ಇದು ಫಸ್ಟು ಇದು ಕೆಲವೊಂದು ಸಾರಿ ಈ ಥರ ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ ಪ್ರೆಸ್ ಮಾಡಿ ಈ ಥರ ಮಾಡಿದ್ರೆ 2 ಕೂಡ ಕರೆಕ್ಟಾಗಿ ಕೂತ್ಕೊಳುತ್ತೆ. ನೋಡಿ ಈ ಕ್ಲೂ ಕೂಡ ಕರೆಕ್ಟಾಗಿ ಕೂತ್ಕೊಂಡಿಲ್ಲ. ಸೊ 2 ಕೂಡ ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಮಾಡಿದ್ಮೇಲೆ ಈ ಥರ ಬಿಟ್ಟರೆ ಕರೆಕ್ಟಾಗಿ ಕೂತ್ಕೊಳುತ್ತೆ. ನೋಡಿ ಇವಾಗ ಕೂತ್ಕೊಂಡಿದೆ ಕರೆಕ್ಟಾಗಿ. ಸೊ ಬನ್ನಿ ಆನ್ ಮಾಡೋಣ. ಇದು ಬಟನ್ನ 1 ಸೆಕೆಂಡ್ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಥರ ಆನ್ ಆಗುತ್ತೆ. ಈ ಥರ ಆನ್ ಆದಾಗ ನೋಡಿ ಈಗ ಎಲ್ಲ ಕಾಣ್ತಾ ಇರುತ್ತೆ ನಿಮಗೆ ಇದರಲ್ಲಿ ಏನಾಗಿದೆ ಏನಿಲ್ಲ. ಇವಾಗ ಇದರಲ್ಲಿ ನೋಡ್ತಿರ್ಬೋದು ನೀವು. ನೋಡಿ ಇವಾಗ ಸಪ್ರೇಟ್ ಮಾಡ್ತೀನಿ. ಸಪ್ರೇಟ್ ಮಾಡಿದಾಗ ಈ ಥರ ನೋಡಿ ಇದರಲ್ಲಿ ಕಾಣ್ತಾ ಇರುತ್ತೆ. ಇವಾಗ ನೀವು ಇದರಲ್ಲಿ ಏನಾದರೂ ರೆಸೊಲ್ಯೂಷನ್ ಏನಾದರೂ ಇವಾಗ 180p ಇದೆ, 180/24 ರೆಸೊಲ್ಯೂಷನ್ ಇದೆ ಇದರಲ್ಲಿ. ಇದರಿಂದ ಈ ಥರ ಡೌನ್ ಸೈಡಿಂದ ಈ ಥರ ಮೇಲೆ ಸ್ವೈಪ್ ಮಾಡಿದ್ರೆ ಈ ಥರ ಬರುತ್ತೆ. ಇದರಲ್ಲಿ ನೀವು ಸೆಟ್ ಮಾಡ್ಕೊಳ್ಬೋದು ಯಾವ್ದು ಬೇಕು, ಯಾವ ರೆಸೊಲ್ಯೂಷನ್ ಇದ್ದರೆ ಒಳ್ಳೆಯದು ಅಂತ. ಇವಾಗ ನಾನು ನೋಡಿ 4K 4:3 ಫ್ರೇಮ್ನಲ್ಲಿ ಈ ಥರ ಎಲ್ಲ ಇರುತ್ತೆ. ನೀವು ನೋಡ್ಕೊಳ್ಬೋದು, ನೀವು ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಎಲ್ಲ ಇಟ್ಕೋಬೋದು ನಾವು. ಮತ್ತು ಇದೆಲ್ಲ ಸೆಟ್ ಮಾಡಿದ್ಮೇಲೆ ನೀವು ವಾಪಸ್ಸು ಈ ಥರ ಡೌನ್ ಮಾಡಿದ್ರೆ ಹೋಗುತ್ತೆ. ನೆಕ್ಸ್ಟ್ ನೀವೇನಾದರೂ ಇದರಲ್ಲೇ ಸೆಟ್ಟಿಂಗ್ಸ್ ಬೇಕಂದರೆ ಮೇಲಿಂದ ಕೆಳಗಡೆ ಮಾಡಿದ್ರೆ ಈಗ ಯಾವ ಥರ ಫೋನಲ್ಲಿ ನೆಟ್ ಆನ್ ಮಾಡೋ ಥರ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಈ ಥರ ಬರುತ್ತೆ. ಇದರಲ್ಲಿ ಹೋದರೆ ನೀವು ಇದರಲ್ಲಿ ನೋಡ್ಕೋಬೋದು. ಇದರಲ್ಲಿ ವೀಡಿಯೋ ಓವರ್ ರೈಟ್ ಕಂಟೆಂಟ್ ಮೋಡ್, ಇದರಲ್ಲೇ ಕೆಲವು ಮೋಡ್ ಇದೆ. ಕಸ್ಟಮೈಸ್, ಸೇವ್ ಕರೆಂಟ್ ಸೆಟ್ಟಿಂಗ್ಸ್ ನೋಡಿ. ಇದರಲ್ಲಿ ಈ ಥರ ಮೋಡ್ ಇದೆ. ಸೆಲೆಕ್ಟ್ ಸೆನ್ಸ್ ನೋಡಿ, ಡೈವಿಂಗು, ಸ್ಕಿಲ್ಲಿಂಗು, ಇದು ವೀಡಿಯೋ, ಇದು ಸ್ಕೈಯಿಂಗು, ನೆಕ್ಸ್ಟು ಡೈವಿಂಗು, ಸಫರಿಂಗು, ಏರು, ಬೈಕಿಂಗು, ಮೋಟೋ, ಹೈಚಾಕಿಂಗು, ಫಿಶಿಂಗು, ರನ್ನಿಂಗು, ವ್ಲಾಗು, ಈ ಥರ ಸುಮಾರು ಮೂಡಿದೆ ಇದರಲ್ಲಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಮತ್ತು ಇದರಲ್ಲಿ ಬಂದರೆ ಇದರಲ್ಲಿ ನೀವು ಕ್ಯಾಮ್ರಾದೇ ಸೆಟ್ಟಿಂಗ್ಸ್ ನೋಡ್ಕೋಬೋದು. ಇದರಲ್ಲಿ ಇದು 2 ಇದೆ. ಸಿಂಗಲ್ ಪ್ರೆಸ್ ಇದರಲ್ಲಿ, ಮತ್ತು ವೀಡಿಯೋ, ಹೈಪರ್ ಲೆನ್ಸ್, ಲಾಸ್ಟ್ ಸೆಟ್ಟಿಂಗ್ಸ್ ಈ ಥರ ಇದೆ. ಇದರಲ್ಲಿ ಹಲವಾರು ಸೆಟ್ಟಿಂಗ್ಸ್ ಇದೆ. ಇದರಲ್ಲಿ ಹೇಳ್ತಾ ಹೋದರೆ ತುಂಬ ಲಾಂಗ್ ಆಗುತ್ತೆ ವೀಡಿಯೋ. ಸೊ ನೀವೇ ಚೆಕ್ ಮಾಡಿ
ತೊಗೊಂಡ್ರೆ ಅಕಸ್ಮಾತ್ ನೀವು ಇದನ್ನು ಲಾಕ್ ಬೇರೆ ಕೂಡ ಮಾಡ್ಬೋದು. ಈ ಥರ ಲಾಕ್ ಮಾಡಿದ್ರೆ ಇವಾಗ ನೋಡಿ ಇಲ್ಲಿದೆ ಕ್ಯಾಮ್ರಾ, ಹಿಂಗೆಲ್ಲ ಹೋಗುತ್ತೆ ನೋಡಿ ಯಾವ ಥರ ಹೋಗುತ್ತೆ. ಇದನ್ನು ನೀವು ಬೇಕಿದ್ರೆ ನೀವು ಈ ಥರ ಸ್ವೈಪ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಬ್ರೈಟ್ನೆಸ್ ಏನಾದರೂ ಫುಲ್ ಕಮ್ಮಿ ಅನಿಸಿದ್ರೆ ಬ್ರೈಟ್ನೆಸ್ಗೆ ಹೋದರೆ ಈ ಥರ ಈ ಬ್ರೈಟ್ನೆಸ್ ಇಷ್ಟು ಬ್ರೈಟ್ನೆಸ್ ಇದೆ. ಸೊ ಕ್ಯಾಮ್ರಾ ವೀಡಿಯೋಗೆ ಕಾಣಲ್ಲ ಅಂತ ನಾನು ಫುಲ್ ಕಮ್ಮಿ ಇಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಮೈಕು, ನೀವು ಇದಕ್ಕೆ ಡೈರೆಕ್ಟಾಗಿ ಇದಕ್ಕೆ ಡಿ ಜೆ ಮೈಕ್ ಮಾತ್ರ ಯೂಸ್ ಆಗೋದು, ಬೇರೆ ಯಾವುದು ಮೈಕ್ ಕೂಡ ಯೂಸ್ ಆಗೋಲ್ಲ. ಪವರ್ ಆನ್, ಆಸ್ಮೋಸ್ ಆಡಿಯೋ ಆ್ಯಂಡ್ ಫೈರ್ ಸ್ಟಾಪ್, ಇದರಲ್ಲಿ 2x VX ಎಲ್ಲ ಇಟ್ಕೋಬೋದು. ನೆಕ್ಸ್ಟು ಸೆಟ್ಟಿಂಗ್ಸ್ ನೋಡಿ, ಆಲ್ವೇಸ್ ಆನ್ ಡಿಸ್ಪ್ಲೇ, ಸ್ಕ್ರೀನ್ ಆಫ್ ವೆನ್ ರೇಸ್. ಇದು ಅಂದರೆ ಇದು ಟೈಮ್ ಕೂಡ ಶೂಟಿಂಗ್. ಇದು ಬುಲ್ಟ್ ಇನ್ ಮೈಕ್ ಆಡಿಯೋ ಬ್ಯಾಕಪ್. ಇದು ಅಂಡರ್ ವಾಟರ್ ಕಲರು, ಇದನ್ನು ಆನ್ ಮಾಡಿದ್ರೆ ನೀರಲ್ಲಿ ಕೂಡ ಕಲರು ಚೆನ್ನಾಗಿ ಕಾಣುತ್ತೆ. ಇದನ್ನೆಲ್ಲ ಆನ್ ಮಾಡಿಲ್ಲ ನಾನು. USB ಮೂಡು, ಫೈಲ್ ಟ್ರಾನ್ಸ್ಫರ್, SD ಕಾರ್ಡ್ ಎಲ್ಲ USB ಮೂಡಲ್ಲಿ ಮಾಡ್ಕೊಳ್ಬೋದು. ವೈರ್ಲೆಸ್ ಕನೆಕ್ಷನ್, ವೈರ್ಲೆಸ್ ಇನ್ಫಾರ್ಮ್, ವೈಫೈ ಫ್ರೀಕ್ವೆನ್ಸಿ ಈ ಥರ ಎಲ್ಲ ಇದೆ. 50 Hz, 2.4 Hz ಈ ಥರ ಎಲ್ಲ, GHz ಎಲ್ಲ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಸೌಂಡು ಹೈ ಅಂತ ಇಟ್ಟಿದ್ದೀನಿ, ಮೀಡಿಯಮ್, ಲೋ, ಮ್ಯೂಟು ಎಲ್ಲ ಇದೆ. ನಾನು ಇದು ಹೈ ಅಂತ ಇಟ್ಟಿದ್ದೀನಿ, ಮೀಡಿಯಮ್ ಆಗಿ ಇಡ್ತೀನಿ. ನೆಕ್ಸ್ಟು LED ಏನೋ ಇದೆ. ಮತ್ತು ಇದು ಗ್ರಿಡ್ ಮುಂದೆ ಬರುತ್ತಲ್ಲ ಅದು, ಆಟೋ ಪವರ್ ಆಫ್ 5 ಮಿನಿಟ್ಸ್. ಈ ಥರ ಸುಮಾರು ಸೆಟ್ಟಿಂಗ್ಸ್ ಇದೆ. ಲ್ಯಾಂಗ್ವೇಜಲ್ಲಿ ಹೋದರೆ ಜಾಸ್ತಿ ಲ್ಯಾಂಗ್ವೇಜ್ ಇಲ್ಲ ಇದರಲ್ಲಿ, ಕನ್ನಡ ಇದೆಲ್ಲ ಇಲ್ಲ. ಸೊ ಇಂಗ್ಲೀಷು, ಪೋಲಕ್ಕಿ ಏನೇನೋ ಇದೆ. ಸ್ಟೋರೇಜ್ ನೋಡಿ, ಇಲ್ಲಿ ನಮಗೆ 128 GB ಜಸ್ಟ್ 117 GB ಅಷ್ಟೇ ಬರುತ್ತೆ ನ್ಯಾನೋ ಕಾರ್ಡಲ್ಲಿ. ಸೊ ಇವಾಗ ಆಲ್ರೆಡಿ 84 GB ಫುಲ್ ಆಗಿದೆ. ಇದರಲ್ಲಿ SD ಕಾರ್ಡ್ ಹಾಕಿದರೆ SD ಕಾರ್ಡ್ ಇದು ಬರುತ್ತೆ. ನೀವೇನಾದರೂ ಫಾರ್ಮೇಟ್ ಮಾಡಬೇಕಂದ್ರೆ ಇದರಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ಸ್ಟೋರೇಜು, ಫಾರ್ಮೇಟ್ ಇನ್ಸ್ಟಾಲ್ ಸ್ಟೋರೇಜ್. ಈ ಥರ ಮಾಡಿ ಈ ಥರ ಸ್ವೈಪ್ ಮಾಡಿದ್ರೆ ನಿಮಗೆ ಸ್ಟೋರೇಜ್ ಎಲ್ಲ ಕ್ಲಿಯರ್ ಆಗುತ್ತೆ. ಫುಲ್ ಇದರಲ್ಲಿರೋ ಸ್ಟೋರೇಜ್ ಎಲ್ಲ ಡಿಲೀಟ್ ಆಗುತ್ತೆ. ಇವಾಗ ಇದರಲ್ಲಿರೋ ಸ್ಟೋರೇಜ್ ಎಲ್ಲ ಡಿಲೀಟ್ ಆಗಿದೆ ಇವಾಗ ನೋಡಿ, 107 GB. ಇನ್ನೂ SD ಕಾರ್ಡ್ ಇನ್ನೂ ಹಾಕಿಲ್ಲ. ಇದೇ ಥರ ತುಂಬ ಸೆಟ್ಟಿಂಗ್ಸ್ ಇದೆ. ಫೋಟೋ ಕೂಡ, ವೀಡಿಯೋ, ನೈಟ್ ವೀಡಿಯೋ, ಸ್ಲೋ ಮೋಷನು, ಟೈಮ್ ಲ್ಯಾಪ್ಸು ಎಲ್ಲ ಮಾಡ್ಕೊಳ್ಬೋದು ನೀವು. ನೆಕ್ಸ್ಟು ಇದರಲ್ಲಿ ಸ್ಪೆಷಲ್ ಫ್ಯೂಚರ್ ಏನಂದರೆ ಇದರಲ್ಲಿ ವಾಯ್ಸ್ ಕಮಾಂಡೋ ಕೂಡ ಇದೆ. ಇಲ್ಲಿದೆ ವಾಯ್ಸ್ ಕಂಟ್ರೋಲ್, ಜಸ್ಟ್ ಇಂಗ್ಲೀಷ್ ಸೆಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಸ್ಟಾರ್ಟ್ ರೆಕಾರ್ಡಿಂಗು, ಸ್ಟಾಪ್ ರೆಕಾರ್ಡಿಂಗು, ಟೇಕ್ ಫೋಟೋ, ಶಟ್ ಡೌನ್ ಇದರಲ್ಲಿ ನಿಮಗೆ ವಾಯ್ಸ್ ಕಂಟ್ರೋಲ್ ಕೂಡ ಸಿಗುತ್ತೆ. ಸ್ಟಾರ್ಟ್ ರೆಕಾರ್ಡಿಂಗ್ ನೋಡಿ, ಸ್ಟಾರ್ಟ್ ಆಯಿತು ವೀಡಿಯೋ ರೆಕಾರ್ಡಿಂಗ್ ಆಗೋಕ್ಕೆ. ನೋಡಿ ಯಾವ ಥರ ರೆಕಾರ್ಡಿಂಗ್ ಆಗ್ತದೆ. ಸ್ಟಾಪ್ ರೆಕಾರ್ಡಿಂಗ್, ಸ್ಟಾಪ್ ಕೂಡ ಆಯಿತು ನೋಡಿ, ಇವಾಗ ಸ್ಟಾಪ್ ಆಯಿತು. ಜಸ್ಟ್ ನಿಮ್ಗೆ ಇವೆಲ್ಲ ವೀಡಿಯೋಸ್ ಬೇಕಂದರೆ ಇಲ್ಲಿ ಹೋದರೆ, ಮೂಲೆಯಲ್ಲಿ ಹೋದರೆ ಎಲ್ಲ ಸಿಗುತ್ತೆ. ಶಟ್ ಡೌನ್, ಸ್ವಿಚ್ ಆಫ್ ಆಯಿತು. ಮತ್ತೆ ಆನ್ ಮಾಡೋಣ. ಮತ್ತೆ ಆನ್ ಮಾಡಿದ್ವಿ. ಟೇಕ್ ಫೋಟೋ, ಓಕೆ, ಟೇಕ್ ಫೋಟೋ. ನೋಡಿ ಸಖತ್ತಾಗಿದೆ ನೋಡಿ, ತಗೊಳ್ಳೋರಿದ್ರೆ ತಗೊಳ್ಳಿ. ನನಗೂ ಇದರ ಪ್ರೈಸ್ ಹೇಳುವಂತ ಸಮಯ. ಸೊ ಇದರಲ್ಲಿ 2 ವೇರಿಯಂಟ್ ಬರುತ್ತೆ, ಒಂದು 64 GB, ಒಂದು 128 GB. ಸೊ 128 GB. ಸೊ ಹೆಸರಿಗಷ್ಟೇ 128 GB. ಸೊ ಸ್ಟೋರೇಜ್ ಆಗೋದು ಮಾತ್ರ 107 GB ಸ್ಟೋರೇಜ್ ಆಗೋದು. ಉಳಿದ ಸ್ಟೋರೇಜ್ ಎಲ್ಲ ಸಿಸ್ಟಮ್ ಇರುತ್ತೆ ಉಳಿದಿದ್ದು. ಹಾಗೆ ಇದರ ಪ್ರೈಸ್ ಬಂದ್ಬಿಟ್ಟು ದುಬೈಯಲ್ಲಿ ನಾನು ಕೊಟ್ಟಿರೋದು 1300 ದಿರ್ಹಮ್. ಇದು ವೇರಿ ಆಗ್ತಾ ಇರುತ್ತೆ, ಯಾಕಂದ್ರೆ ಯಾವುದೇ ಸ್ಟೋರ್ ಅಲ್ಲೂ ಕೂಡ ಇದರ ಸ್ಟಾಕ್ ಇಲ್ಲ. ಇಂತ ದುಬೈ ಮಾಲ್ ಅಲ್ಲಿ ದೊಡ್ಡ ಫೇಮಸ್ ಆಗಿರೋ ಸ್ಟೋರ್ ಅಲ್ಲಿ ಕೂಡ ಇದ್ರ ಸ್ಟಾಕ್ ಇರಲಿಲ್ಲ. ಸೊ ಹಾಗೆ ಅಮೆಝಾನ್ ಅಲ್ಲಿ ಕೂಡ ನೀವು ಇವಾಗ ಫ್ರೀ ಬುಕ್ ಮಾಡಿದ್ರೆ 1 ತಿಂಗಳಾದ್ಮೇಲೆ ನಿಮ್ಗೆ ಡೆಲಿವರಿ ಮಾಡ್ತಾರೆ. ಅಷ್ಟು ರೇರ್ ಸಿಗ್ತಾ ಇಲ್ಲ ಇದರಲ್ಲಿ ದುಬೈಯಲ್ಲಿ. ಸೊ ಕೊನೆಯದಾಗಿ ನಮ್ಮ ಕನ್ನಡಿಗರ ಅಂಗಡಿಯಲ್ಲಿ ನಾನು ಜಸ್ಟ್ ಮೆಸೇಜ್ ಮಾಡಿದೆ. ಸೊ ಒಳ್ಳೇದಾಯ್ತು, ಅವ್ರ ಹತ್ರ ಇತ್ತು. ಸೊ ಅವ್ರು ಬನ್ನಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ರು ಇದಕ್ಕೆ 1350 ದಿರ್ಹಮ್ ಅಂತ ಹೇಳಿದ್ರು. ಸೊ ನಾ ರಿಕ್ವೆಸ್ಟ್ ಮಾಡಿ 1300 ದಿರ್ಹಮ್ಗೆ ತಗೊಂಬಂದೆ. ಸೊ 1300 ದಿರ್ಹಮ್ ಅನ್ನ ಇಂಡಿಯಾಕ್ಕೆ ಕನ್ವರ್ಟ್ ಮಾಡಿದ್ರೆ 31,600 ಏನೋ ಆಗುತ್ತೆ. ಸೊ ಇದೇ ಕ್ಯಾಮ್ರಾನ ನೀವು ಬೆಂಗಳೂರಲ್ಲಿ ತಗೊಂಡ್ರೆ ನಾನು ಚೆಕ್ ಮಾಡಿದ ಪ್ರಕಾರ 34,000 ಏನೋ ಇದೆ, 34,500 ಏನೋ ಇದೆ. ಸೊ ನೋಡಿ, ಇಷ್ಟ ಆದ್ರೆ ತಗೊಳ್ಳಿ. ನೀವು ಏನಾದ್ರು ಹೊಸದಾಗಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದೆ, ಸಖತ್ ಫ್ಯೂಚರ್ ಕೂಡ ಇದೆ ಇದು. ಯಾಕಂದ್ರೆ ನಾನು ಬೇರೆ ಕಂಪೇರ್ ಮಾಡೋದಕ್ಕೆ ನಾವು ಬೇರೆ ಯಾವ್ದು ಕ್ಯಾಮ್ರಾ ಕೂಡ ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡ್ತಿರೋ ಫಸ್ಟ್ ಕ್ಯಾಮ್ರಾ ಇದು. ಸೊ ಅದಕ್ಕೆ ಯಾವ್ದು ಚೆನ್ನಾಗಿದೆ ಅಂತ ನಂಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದು ಯೂಸ್ ಮಾಡಿದ್ರೆ ನಾನು ಕಂಪೇರ್ ಮಾಡ್ಬಿಟ್ಟು ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ನಾ ಇದು ಯೂಸ್ ಮಾಡಿದ್ದು ಇದು ಒಂದೇ ಕ್ಯಾಮ್ರಾ. ಸೊ ಅದಕ್ಕಾಗಿ ಇದು ಆಕ್ಚುಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಸೊ ನೋಡಿ, ನೀವು ಕಂಪೇರ್ ಮಾಡಿ, ನೀವು ಕೂಡ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿ ತಗೊಳ್ಳಿ, ಕಂಪೇರಬಲ್ ಮಾಡಿ ತಗೊಳ್ಳಿ. ನಾನಂತೂ ತಗೊಂಡಿದ್ದೀನಿ. ಸೊ ಮುಂದೆ ಬರೋ ವಿಡಿಯೋಸ್ ಅಲ್ಲಿ ಇದರಿಂದಾನೇ ಶೂಟ್ ಮಾಡಿ ಇದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ.
ಇದಾಗಿತ್ತು ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಇನ್ನೊಂದು ಪ್ರಾಡಕ್ಟ್ ಕೂಡ ಬರುತ್ತೆ ಅಮೆಝಾನ್ ಅಲ್ಲಿ ಬುಕ್ ಮಾಡಿದೀನಿ. ಸೊ ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಇದೇ ತರ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ನಿಮ್ಗೆ ಈ ಪ್ರಾಡಕ್ಟ್ ಯಾವ ತರ ಅನಿಸ್ತು, ಇನ್ನು ಯಾವ ತರ ಫ್ಯೂಚರ್ಸ್ ಇದರಲ್ಲಿ ಕೊಟ್ರೆ ಚೆನ್ನಾಗಿರ್ತಿತ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಗುರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಟಾಟಾ, ಬೈ ಬೈ, ಸಿ ಯು.